Hello everyone, welcome to Triple T Academy DCT class. So next, the unit name which is called as the Introduction to Basic of Coding. In that, so last class we already discussed about Introduction to Scratch. So today I am going to start what are the different 9 blocks we have or 9 block of code we have in a Scratch. The first one which is called as a motion block. So first ಏನಪ್ಪ ಇದೆ ಅಂತ ಹೇಳಿದ್ರೆ which is called as a motion block. So what is the purpose of this motion block ಅಂತ ಹೇಳಿದ್ರೆ this motion block which is used to control the a movement of the sprite movement ಆಗಲಿ sprite position ಆಗಲಿ sprite directions ಆಗಲಿ or sprite ಏನು moving speed ಆಗಲಿ, so everything it is going to control ಎಲ್ಲಪ್ಪ ಅಂತ ಹೇಳಿದ್ರೆ by using a motion block. See, this is the concept of the first which is called as a motion block ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ವಾಟ್ ಇಸ್ ದ ಪರ್ಪಸ್ ಆಫ್ ಮೋಷನ್ ಬ್ಲಾಕ್ ಅಂತ ಹೇಳಿದ್ರೆ ದಿಸ್ ಮೋಷನ್ ಬ್ಲಾಕ್ ನಾನು ಏನಕ್ಕಪ್ಪ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಐ ವಾಂಟ್ ಟು ಚೇಂಜ್ ದ ಪೊಸಿಷನ್ ಆರ್ ಐ ವಾಂಟ್ ಟು ಚೇಂಜ್ ದ ಡೈರೆಕ್ಷನ್ ಆರ್ ಐ ವಾಂಟ್ ಟು ಕಂಟ್ರೋಲ್ ದ ಸ್ಪೀಡ್, ಯಾವ್ದಾದ್ರು ಸ್ಪ್ರೈಟ್ ಸ್ಪೀಡ್ನ ನಾನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ಎ ಮೋಷನ್ ಬ್ಲಾಕ್. ನೆಕ್ಸ್ಟ್ ನೋಡಿ ವಿ ಹ್ಯಾವ್ ಎ ಮೂವ್ ಬ್ಲಾಕ್ ಅಂತ ಹೇಳಿದ್ದೀನಿ, ಹೆಸರಲ್ಲೇ ಇದೆ ಏನಂತ ಮೂವ್ ಬ್ಲಾಕ್ ಅಂತ. ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಮೂವ್ ಬ್ಲಾಕ್ ಅಂತ ಹೇಳಿದ್ರೆ ದಿಸ್ ಮೂವ್ ಬ್ಲಾಕ್ ಏನು ನಾನು ಸ್ಪ್ರೈಟ್ನ ಡಿಫೈನ್ ಮಾಡಿರ್ತೀನಲ್ಲ, ಸೊ ಅದನ್ನ ಎಷ್ಟು ಮೂವ್ ಮಾಡ್ಬೋದು ಅಂತ ಹೇಳಿದ್ರೆ ನೋಡಿ ವಿಚ್ ಇಸ್ ಯೂಸ್ ಟು ಡಿಫೈನ್ ದ ನಂಬರ್ ಆಫ್ ಸ್ಟೆಪ್ಸ್. ಈಗ ನಾನು ಏನು ಕೊಟ್ಟಿದ್ದೀನಿ, ಮೂವ್ 10 ಸ್ಟೆಪ್ ಅಂತ ಹೇಳಿದ್ದೀನಿ. ಏನು ಕೊಟ್ಟಿದ್ದೀನಿ? ಸೊ ಮೂವ್ 10 ಸ್ಟೆಪ್ ಅಂತ ಹೇಳಿದ್ದೀನಿ. ಸೊ ಮೂವ್ 10 ಸ್ಟೆಪ್ ಅಂತ ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಏನು ಸ್ಪ್ರೈಟ್ ಇರುತ್ತಲ್ಲ, ಸ್ಪ್ರೈಟ್ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಮೂವ್ 10 ಸ್ಟೆಪ್. ಗೊತ್ತಾಗ್ತಿದ್ಯಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎ move block. Next ನೋಡಿ we have a next block which is called as a turn degree block. ಹೆಸಲ ಇದೆ ಏನಂತ, turn degree block ಅಂತ. So what is the purpose of turn degree block ಅಂತ ಹೇಳಿದ್ರೆ if I use this turn degree block ಅಂತ ಹೇಳಿದ್ರೆ what is the sprite we have, the sprite is going to turn whether it is anti-clockwise or clockwise direction. Anti-clockwise ಆಗಲಿ clockwise direction ಆಗಲಿ ಏನಾಗುತ್ತೆ, ಸ್ಪ್ರೈಟ್ ಏನಾಗುತ್ತೆ, it is going to turn. ಸೊ ನೋಡಿ, ಸೊ ಟರ್ನ್ 15 ಡಿಗ್ರಿ ಅಂತ ಹೇಳಿದ್ದೀನಿ. ಸೊ ನೋಡಿ ಟರ್ನ್ 15 ಡಿಗ್ರಿ ಅಂತ ಹೇಳಿದ್ದೀನಿ, ಅಂದರೆ ಕ್ಲಾಕ್ ವೈಸ್ 15 ಡಿಗ್ರಿ ಅಂತ ಹೇಳಿದ್ದೀನಿ, ಆಯಿತಾ? ಸೊ ಅಲ್ಲಿಗೆ ಏನಾಗುತ್ತೆ, ಸ್ಪ್ರೈಟ್ ಏನಿರುತ್ತಲ್ಲ, ಸ್ಪ್ರೈಟ್ ಏನಾಗುತ್ತೆ 15 ಡಿಗ್ರಿ ಇಟ್ ಈಸ್ ಗೋಯಿಂಗ್ ಟು ರೊಟೇಟ್. ನೆಕ್ಸ್ಟ್ ನೋಡಿ ಟರ್ನ್ ರೊಟೇಟ್ 15 ಡಿಗ್ರಿ ಅಂತ ಹೇಳಿದ್ದೀನಿ, ಅಲ್ಲಿಗೆ ಆ್ಯಂಟಿ ಕ್ಲಾಕ್ ವೈಸ್ಗೆ ಏನಾಗ್ತಾ ಇದೆ 15 ಡಿಗ್ರಿ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ರೊಟೇಟ್. ಸೊ ದಿಸ್ ಇಸ್ ದ ಪರ್ಪಸ್ ಆಫ್ ಟರ್ನ್ ಡಿಗ್ರಿ ಬ್ಲಾಕ್. ಸೊ ನಾನು ನೆನ್ನೆ ಹೇಳಿದ್ದೀನಿ, ಸೊ ದಿಸ್ ಸ್ಕ್ರಾಚ್ ಇಟ್ ಈಸ್ ವೆರಿ ಸೂಟಬಲ್ ಫಾರ್ ದಿ ಕಿಡ್ಸ್. ಎಷ್ಟು ಏಜ್ ಗ್ರೂಪು, ಫ್ರಮ್ 2 to 16 ಅಂತ ಹೇಳಿದ್ದೀನಿ, ಆರ್ ಫ್ರಮ್ 8 to 16. ಸೊ ಹಿಯರ್ ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಇಲ್ಲಿ ಏನಪ್ಪ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ದಿಸ್ ಇಸ್ ದ ಪಜಲ್ ವಿ ಹ್ಯಾವ್. ಈ ಪಜಲ್ ಏನು ಮಾಡ್ತಾ ಇದ್ದೀನಿ, ಜಸ್ಟ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಅಷ್ಟೇ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನೋಡಿ ಟರ್ನ್ ಡಿಗ್ರಿ ದಟ್ ಈಸ್ 15 ಅಂತ ಹೇಳಿದ್ದೀನಿ. ಸೊ ಏನಾಗುತ್ತೆ, ಈಗ ನಾನು ಟರ್ನ್ ಡಿಗ್ರಿ 15 ಅಂತ ಕೊಡ್ತೀನಿ ಅಂತ ಹೇಳಿದ್ರೆ ಸ್ಪ್ರೈಟ್ ಏನಿದೆಯಲ್ಲ, ಸ್ಪ್ರೈಟ್ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ರೊಟೇಟ್ 15 ಡಿಗ್ರಿ. ಸೊ 15 ಡಿಗ್ರಿ ಏನಾಗುತ್ತೆ, ಕ್ಲಾಕ್ ವೈಸ್ಗೆ ರೊಟೇಟ್ ಆಗುತ್ತೆ. ಇಫ್ ಐ ಗಿವ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳಿದ್ರೆ ಇಟ್ ವಿಲ್ ರೊಟೇಟ್ ಆ್ಯಂಟಿ ಕ್ಲಾಕ್ ವೈಸ್ 15 ಡಿಗ್ರಿ. ಸೊ 15 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ಗೆ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ರೊಟೇಟ್. ನೆಕ್ಸ್ಟ್ ನೋಡಿ ಗೋ ಟು ಬ್ಲಾಕ್. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಗೋ ಟು ಬ್ಲಾಕ್. ವಾಟ್ ಈಸ್ ದ ಪರ್ಪಸ್ ಆಫ್ ಗೋ ಟು ಬ್ಲಾಕ್ ಅಂತ ಹೇಳಿದ್ರೆ ಏನು ಸ್ಪ್ರೈಟ್ ಇರುತ್ತಲ್ಲ, ಸ್ಪ್ರೈಟ್ ಏನಾಗುತ್ತೆ, ದಿಸ್ ಸ್ಪ್ರೈಟ್ ಇಟ್ ಈಸ್ ಗೋಯಿಂಗ್ ಟು ಮೂವ್ ಎಲ್ಲಪ್ಪ ಅಂತ ಹೇಳಿದ್ರೆ ಫಾರ್ ದಿಸ್ ಸ್ಪೆಸಿಫಿಕ್ ಪೊಸಿಷನ್ ಆನ್ ದಿ ಸ್ಟೇಜ್. ಸ್ಪೆಸಿಫಿಕ್ ಪೊಸಿಷನ್ಗೆ ಏನಾಗ್ತಾ ಇದೆ, ಇಟ್ ಈಸ್ ಗೋಯಿಂಗ್ ಟು ಮೂವ್. ದಟ್ ಈಸ್ ದ ಪರ್ಪಸ್ ಆಫ್ ಗೋ ಟು ಬ್ಲಾಕ್. ಇಲ್ಲಿ ನೋಡಿ ಇಲ್ಲಿ ಏನು ಕೊಟ್ಟಿದ್ದೀನಿ, ಗೋ ಟು ರ್ಯಾಂಡಮ್ ಪೊಸಿಷನ್ ಅಂತ ಹೇಳಿದ್ರೆ ಏನು ರ್ಯಾಂಡಮ್ ಪೊಸಿಷನ್ ಇರುತ್ತಲ್ಲ ಅದಕ್ಕೆ ಏನಾಗ್ತಾ ಇದೆ, ಇಟ್ ಈಸ್ ಗೋಯಿಂಗ್ ಟು ಮೂವ್. ನೆಕ್ಸ್ಟ್ ವಿ ಹ್ಯಾವ್ x coordinate as well as y coordinate. We already seen in last class, ಕರೆಕ್ಟಾ? ಸೊ x coordinate ಮತ್ತು y coordinatesಗೆ if I give a value ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಟ್ ಸ್ಪ್ರೈಟ್ ಏನಾಗುತ್ತೆ, ಪೊಸಿಷನ್ ಇಟ್ ಈಸ್ ಗೋಯಿಂಗ್ ಟು ಚೇಂಜ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ದಟ್ಸ್ ವಾಟ್ ಐ ಸೆಡ್. ವಾಟ್ ಈಸ್ ದ ಪರ್ಪಸ್ ಆಫ್ ಗೋ ಟು ಬ್ಲಾಕ್ ಅಂತ ಹೇಳಿದ್ರೆ ವಾಟ್ ಈಸ್ ದ ಸ್ಪ್ರೈಟ್ ವಿ ಹ್ಯಾವ್, ದಿಸ್ ಸ್ಪ್ರೈಟ್ ಇಟ್ ವಿಲ್ ಗೋಯಿಂಗ್ ಟು ಮೂವ್ ಫಾರ್ ದಿಸ್ ಸ್ಪೆಸಿಫಿಕ್ ಪೊಸಿಷನ್, ಒಂದು ಸ್ಪೆಸಿಫಿಕ್ ಪೊಸಿಷನ್ ಆನ್ ದಿ ಸ್ಟೇಜಲ್ಲಿ ಸ್ಪೆಸಿಫಿಕ್ ಪೊಸಿಷನ್ಗೆ ಏನಾಗ್ತಾ ಇದೆ, ಇಟ್ ಈಸ್ ಗೋಯಿಂಗ್ ಟು ಮೂವ್. ಯಾವುದು, ವಿಚ್ ಇಸ್ ಕಾಲ್ಡ್ ಆಸ್ ಅ ಸ್ಪ್ರೈಟ್. ದಟ್ ಈಸ್ ಕಾಲ್ಡ್ ಆಸ್ ಎ ಗೋ ಟು ಬ್ಲಾಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ ಗ್ಲೈಡ್ ಬ್ಲಾಕ್ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ವಿಚ್ ಇಸ್ ಕಾಲ್ಡ್ ಆಸ್ ಎ
glide block. What is the purpose of glide block ಅಂತ ಹೇಳಿದ್ರೆ, this glide block which is used to ಏನಕ್ಕೆ ಅಂತ ಹೇಳಿದ್ರೆ ನೋಡಿ, the sprite of the specific position. sprite ನ ಏನಿದೆ, ಆ sprite ನ ಏನ್ ಮಾಡ್ತಾ ಇದ್ದೀನಿ, I am going to move for the specific position. ಲಾಸ್ಟ್ ನೋಡಿದ್ ನಾವು go to, so we are talking about a glide. ಸೊ ಗ್ಲೈಡ್ ಬ್ಲಾಕ್ ಅಂತ ಹೇಳಿದ್ದೀನಿ, ಅರ್ಥ ಆಗ್ತಿದೆಯಾ? ಸೊ ನೋಡಿ, ಗ್ಲೈಡ್ 1 seconds ಟು ರ್ಯಾಂಡಮ್ ಪೊಸಿಷನ್ ಅಂದರೆ ಏನು ಮಾಡಿದ್ದೀನಿ, ಐ ಆಮ್ ಗೋಯಿಂಗ್ ಟು ಸ್ಪೆಸಿಫೈಗೆ 1 second ಅಂತ ಹೇಳಿದ್ದೀನಿ, ಎಲ್ಲಿಗೆ, ರ್ಯಾಂಡಮ್ ಪೊಸಿಷನ್ಗೆ. ನೆಕ್ಸ್ಟ್ ಏನು ಮಾಡಿದ್ದೀನಿ, ಗ್ಲೈಡ್ 1 seconds ಟು ಎಕ್ಸ್ ಕೋಆರ್ಡಿನೇಟ್ ಆ್ಯಂಡ್ ವೈ ಕೋಆರ್ಡಿನೇಟ್. ಆಗೇನಾಗ್ತಾ ಇದೆ, ವಾಟ್ ಈಸ್ ದ ಸ್ಪ್ರೈಟ್ ವಿ ಹ್ಯಾವ್, ದ ಸ್ಪ್ರೈಟ್ ಈಸ್ ಗೋಯಿಂಗ್ ಟು ಮೂವ್ ಫಾರ್ ದಿ ಸ್ಪೆಸಿಫಿಕ್ ಪೊಸಿಷನ್. ಒಂದು ಸ್ಪೆಸಿಫಿಕ್ ಪೊಸಿಷನ್ಗೆ ಏನಾಗ್ತಾ ಇದೆ, ಇಟ್ ಈಸ್ ಗೋಯಿಂಗ್ ಟು ಮೂವ್. ದಟ್ ಈಸ್ ದ ಪರ್ಪಸ್ ಆಫ್ ಎ ಗ್ಲೈಡ್ ಬ್ಲಾಕ್. ನೆಕ್ಸ್ಟ್ ನೋಡಿ, ವಿ ಹ್ಯಾವ್ ಎ ಪಾಯಿಂಟ್ ಬ್ಲಾಕ್. ವಾಟ್ ಈಸ್ ದ ಪರ್ಪಸ್ ಆಫ್ ಪಾಯಿಂಟ್ ಬ್ಲಾಕ್ ಅಂತ ಹೇಳಿದ್ರೆ, ಸೊ ಹಿಯರ್ ದಿಸ್ ಪಾಯಿಂಟ್ ಬ್ಲಾಕ್ ಏನಪ್ಪ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಗೋಯಿಂಗ್ ಟು ಪಾಯಿಂಟ್ ಇನ್ ಎನಿ ಡೈರೆಕ್ಷನ್ಸ್. ಎಲ್ಲಿಗೆ, ಟುವರ್ಡ್ಸ್ ದ ಮೌಸ್ ಪಾಯಿಂಟರ್. ಮೌಸ್ ಪಾಯಿಂಟರ್ ಎಲ್ಲಿಗೆ ಪಾಯಿಂಟ್ ಮಾಡ್ತೀನಿ, ಸೊ ಅಲ್ಲಿಗೆ ಏನಾಗ್ತಾ ಇದೆ, ಇಟ್ ಈಸ್ ಗೋಯಿಂಗ್ ಟು ಪಾಯಿಂಟ್. ಯಾವುದು, ಸ್ಪ್ರೈಟ್. ಅದಕ್ಕೆ ನಾನು ಹೇಳಿದ್ದೀನಿ ಏನಂತ, ಪಾಯಿಂಟ್ ಇನ್ ಡೈರೆಕ್ಷನ್ಸ್ ಆಫ್ 90 degree ಅಂತ ಹೇಳಿದ್ದೀನಿ. ಆಗೇನು ಮಾಡುತ್ತೆ, ವಾಟ್ ಇಸ್ ದಟ್, ವಿ ಹ್ಯಾವ್ ಎ ಸ್ಪ್ರೈಟ್, ದ ಸ್ಪ್ರೈಟ್ ಈಸ್ ಗೋಯಿಂಗ್ ಟು ಪಾಯಿಂಟ್. ನೆಕ್ಸ್ಟ್ ಏನು ಹೇಳಿದ್ದೀನಿ, ಪಾಯಿಂಟ್ ಟುವರ್ಡ್ಸ್ ಮೌಸ್ ಪಾಯಿಂಟರ್ ಅಂತ ಹೇಳಿದ್ದೀನಿ. ಮೌಸ್ ಪಾಯಿಂಟರ್ ನಾನು ಇಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳಿದ್ರೆ ಅಲ್ಲಿಗೇನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಪಾಯಿಂಟ್. ಸೊ ದಟ್ ಈಸ್ ದ ಪರ್ಪಸ್ ಆಫ್ ಎ ಪಾಯಿಂಟ್ ಬ್ಲಾಕ್. ಅರ್ಥ ಆಗ್ತಿದೆಯಾ? ವಾಟ್ ಇಸ್ ದ ಪರ್ಪಸ್ ಆಫ್ ಎ ಪಾಯಿಂಟ್ ಬ್ಲಾಕ್ ಅಂತ ಹೇಳಿದ್ರೆ, ಇಟ್ ಈಸ್ ಗೋಯಿಂಗ್ ಟು ಪಾಯಿಂಟ್ ಇನ್ ಎನಿ ಡೈರೆಕ್ಷನ್. ಯಾವ ಡೈರೆಕ್ಷನ್ ಬೇಕಾದ್ರೆ ಏನು ಮಾಡುತ್ತೆ, ಇಟ್ ಈಸ್ ಗೋಯಿಂಗ್ ಟು ಪಾಯಿಂಟ್, ಆರ್ ಇಟ್ ಈಸ್ ಗೋಯಿಂಗ್ ಟು ಪಾಯಿಂಟ್ ಟುವರ್ಡ್ಸ್ ದ ಮೌಸ್ ಪಾಯಿಂಟರ್. ಸೊ ಮೌಸ್ ಪಾಯಿಂಟರ್ ಎಲ್ಲಿರುತ್ತೆ, ಸೊ ಅಲ್ಲಿಗೆ ಏನಾಗ್ತಾ ಇರುತ್ತೆ, ಇಟ್ ಈಸ್ ಗೋಯಿಂಗ್ ಟು ಪಾಯಿಂಟ್. ದಟ್ ಈಸ್ ದ ಪರ್ಪಸ್ ಆಫ್ ಎ ಪಾಯಿಂಟ್ ಬ್ಲಾಕ್. ನೆಕ್ಸ್ಟ್ ನೋಡಿ, ಚೇಂಜ್ ಆರ್ ಸೆಟ್ ಬ್ಲಾಕ್ ಅಂತ ಹೇಳಿದ್ದೀನಿ. ಹೆಸರೆಲ್ಲ ಇದೆ ಏನಂತ, ಚೇಂಜ್ ಆರ್ ಸೆಟ್ ಬ್ಲಾಕ್. ಸೊ ಇಲ್ಲಿ ನೋಡಿ, ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ಎ ಚೇಂಜ್ ಆರ್ ಸೆಟ್ ಬ್ಲಾಕ್ ಅಂತ ಹೇಳಿದ್ರೆ, ವಾಟ್ ಇಸ್ ದ ಸ್ಪ್ರೈಟ್ ವಿ ಹ್ಯಾವ್, ದ ಸ್ಪ್ರೈಟ್ ಈಸ್ ಗೋಯಿಂಗ್ ಟು ಮೂವ್ ಫಾರ್ ದಿ ಸರ್ಟನ್ ನಂಬರ್ ಆಫ್ ಸ್ಟೆಪ್ಸ್. ಎಷ್ಟು ಮಾಡುತ್ತೆ, ಸರ್ಟನ್ ನಂಬರ್ ಆಫ್ ಸ್ಟೆಪ್ಸ್ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಮೂವ್ ಆರ್ ಇಟ್ ಈಸ್ ಗೋಯಿಂಗ್ ಟು ಚೇಂಜ್, ವೆದರ್ ಇಟ್ ಈಸ್ ರೈಟ್ ಆರ್ ಇಟ್ ಈಸ್ ಲೆಫ್ಟ್. ನೋಡಿ ಅದಕ್ಕೆ ಹೇಳಿದ್ದೀನಿ, ಚೇಂಜ್ ಎಕ್ಸ್ ಪೊಸಿಷನ್ಸ್ ಆರ್ ಅಪ್ ಡೌನ್. ಸೊ ಅಪ್ ಆಗಲಿ ಡೌನ್ ಆಗಲಿ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಚೇಂಜ್. ದಟ್ ಈಸ್ ದ ಪರ್ಪಸ್ ಆಫ್ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ಎ ಚೇಂಜ್ ಆರ್ ಸೆಟ್ ಬ್ಲಾಕ್ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ವಿ ಹ್ಯಾವ್ ಎ ಸೆಟ್ ಬ್ಲಾಕ್ ಅಂತ ಹೇಳಿದ್ದೀನಿ. ವಾಟ್ ಈಸ್ ದ ಪರ್ಪಸ್ ಆಫ್ ಸೆಟ್ ಬ್ಲಾಕ್ ಅಂತ ಹೇಳಿದ್ರೆ, ದಿಸ್ ಸೆಟ್ ಬ್ಲಾಕ್ ಇಟ್ ಈಸ್ ಗೋಯಿಂಗ್ ಟು ಮೂವ್ ಅಂದರೆ, ವಾಟ್ ಈಸ್ ದ ಸ್ಪ್ರೈಟ್ ವಿ ಹ್ಯಾವ್, ದ ಸ್ಪ್ರೈಟ್ ಈಸ್ ಗೋಯಿಂಗ್ ಟು ಮೂವ್ ಫಾರ್ ದಿ ಸರ್ಟನ್ ಪೊಸಿಷನ್, ಐದರ್ ಎಕ್ಸ್ ಆರ್ ವೈ ಡೈರೆಕ್ಷನ್. ಎಕ್ಸ್ ಡೈರೆಕ್ಷನು ಇಲ್ಲ ವೈ ಡೈರೆಕ್ಷನ್ಗೆ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಸೆಟ್. ದಟ್ ಈಸ್ ದ ಪರ್ಪಸ್ ಆಫ್ ಎ ಸೆಟ್ ಬ್ಲಾಕ್. ಸಿ ಹಿಯರ್ ವಾಟ್ ಐ ಸೆಡ್, ವಿ ಹ್ಯಾವ್ ಎ ಬ್ಲಾಕ್ ವಿಚ್ ಇಸ್ ಕಾಲ್ಡ್ ಆಸ್ ಎ ಚೇಂಜ್ ಅಂಡ್ ಸೆಟ್ ಬ್ಲಾಕ್ ಅಂತ ಹೇಳಿದ್ದೀನಿ. ಅರ್ಥ ಆಗ್ತಿದೆಯಾ? ವಿ ಹ್ಯಾವ್ ಎ ಬ್ಲಾಕ್ ವಿಚ್ ಇಸ್ ಕಾಲ್ಡ್ ಆಸ್ ಎ ಚೇಂಜ್ ಅಂಡ್ ಸೆಟ್ ಬ್ಲಾಕ್. ಸೊ ಇಲ್ಲೇನಪ್ಪ ಮಾಡಿದ್ದೀನಿ, ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಅಂತ ಹೇಳಿದ್ರೆ, ವಾಟ್ ಈಸ್ ದ ಸ್ಪ್ರೈಟ್ ವಿ ಹ್ಯಾವ್, ದ ಸ್ಪ್ರೈಟ್ ಈಸ್ ಗೋಯಿಂಗ್ ಟು ಮೂವ್ ಎಲ್ಲಿ, ಫಾರ್ ದಿ ಸರ್ಟನ್ ನಂಬರ್ ಆಫ್ ಸ್ಟೆಪ್ಸ್. ಸರ್ಟನ್ ನಂಬರ್ ಆಫ್ ಸ್ಟೆಪ್ಸ್ ಏನಾಗ್ತಾ ಇದೆ, ಮೂವ್ ಆಗುತ್ತೆ ಎಲ್ಲಿಗೆ, ವೆದರ್ ಇಟ್ ಇಸ್ ರೈಟ್ ಆರ್ ಲೆಫ್ಟ್ ಆರ್ up and down. That is the purpose of a change block. If I come for a set block ante helidre, what is the sprite we have, the sprite is going to move for the certain position either x direction or y direction. So y direction gagli x direction gagli enagutte, it is going to change. Illi nodi, set x to naniga 10 ante heltini aita. So enayitu iga, ಸೊ ಏನು ಎಕ್ಸ್ ಡೈರೆಕ್ಷನ್ ಏನಿದೆಯಲ್ಲ, ಸೊ ಎಷ್ಟು ಕೊಟ್ಟಿದ್ದೀನಿ ಪೊಸಿಷನ್ ವಿಚ್ ಇಸ್ ಕೊಡೋಸ್ 10 ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಏನು ಕೊಟ್ಟಿದ್ದೀನಿ, ಸೆಟ್ ವೈ ಟು 10 ಅಂತ ಹೇಳ್ತೀನಿ. ಸೊ ವೈ ಡೈರೆಕ್ಷನ್ ಏನಿದೆಯಲ್ಲ ಅಲ್ಲಿಗೆ ಏನಾಗುತ್ತೆ, ಇಟ್ ಇಸ್ ಗೋಯಿಂಗ್ ಟು ಸೆಟ್. ದಟ್ ಈಸ್ ದ ಪರ್ಪಸ್ ಆಫ್ ಎ ಚೇಂಜ್ ಅಂಡ್ ಸೆಟ್ ಬ್ಲಾಕ್. ನೆಕ್ಸ್ಟ್ ನೋಡಿ, ವಾಟ್ ಇಸ್ ದ ನೆಕ್ಸ್ಟ್ ಬ್ಲಾಕ್ ಅಂತ ಹೇಳಿದ್ರೆ, ಸೆಟ್ ರೊಟೇಟ್ ಸ್ಟೈಲ್ ಬ್ಲಾಕ್. ಸೊ ನೆಕ್ಸ್ಟ್ ಏನಪ್ಪ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಸೆಟ್ ರೊಟೇಟ್ ಸ್ಟೈಲ್ ಬ್ಲಾಕ್ ಅಂದರೆ ಏನು ಮಾಡಿದ್ದೀನಿ, ಐ ಆಮ್ ಗೋಯಿಂಗ್ ಟು ರೊಟೇಟಿಂಗ್ ಎ ಸ್ಪ್ರೈಟ್ ಏನು ಮಾಡ್ತಾ ಇದ್ದೀನಿ, ರೊಟೇಟ್ ಮಾಡ್ತಾ ಇದ್ದೀನಿ. ಹೆಂಗಪ್ಪ ಅಂತ ಹೇಳಿದ್ರೆ ನೋಡಿ, ಬೈ ಯೂಸಿಂಗ್ ಎ ಬ್ಲಾಕ್ ವಿಚ್ ಇಸ್ ಕಾಲ್ಡ್ ಆಸ್ ಎ ಸೆಟ್ ರೊಟೇಟ್ ಸ್ಟೈಲ್ ಬ್ಲಾಕ್. ಹೆಂಗೆ ಬ್ಲಾಕ್ ಮಾಡ್ತಾ ಇದ್ದೀನಿ, ಸಾರಿ ಹೆಂಗೆ ರೊಟೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಐ ಆಮ್ ಗೋಯಿಂಗ್ ಟು ರೊಟೇಟ್ ಏನಪ್ಪ ಅಂತ ಹೇಳಿದ್ರೆ ವಿಚ್ ಇಸ್ ಕಾಲ್ಡ್ ಆಸ್ ಎ ಸೆಟ್ ರೊಟೇಟ್ ಸ್ಟೈಲ್ ಬ್ಲಾಕ್. ಸೊ ಹೌ ಕೆನ್ ಐ ಡೂ ಇಟ್ ಅಂತ ಹೇಳಿದ್ರೆ, ಸೆಟ್ ದಿ ರೊಟೇಟ್ ಸ್ಟೈಲ್ ಆಫ್ ದಿಸ್ ಸ್ಪ್ರೈಟ್. ಹೆಂಗೆ ಅಂತ ಹೇಳಿದ್ರೆ, ದಟ್ ಈಸ್ ಲೆಫ್ಟ್ ರೈಟ್. ಹೆಂಗೆ ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ರೊಟೇಟಿಂಗ್ ಲೆಫ್ಟ್ ರೈಟ್ ಅಂತ ಹೇಳ್ತೀನಿ. ಡೋಂಟ್ ರೊಟೇಟ್ ಆಲ್ ಅರೌಂಡ್ಸ್. ಅರ್ಥ ಆಗ್ತಿದ್ಯಾ? ಸೊ ಐ ಕ್ಯಾನ್ ಈಸಿಲಿ ರೊಟೇಟ್ ಲೆಫ್ಟ್ ರೈಟ್ ಅಂತ ಹೇಳಿದ್ದೀನಿ. ಸಿ ಹಿಯರ್, ಸೆಟ್ ರೊಟೇಟ್ ಸ್ಟೈಲ್ ಏನು ಕೊಟ್ಟಿದ್ದೀನಿ, ಲೆಫ್ಟ್ ರೈಟ್ ಅಂತ ಹೇಳಿದ್ದೀನಿ. ಸೊ ಲೆಫ್ಟ್ ರೈಟ್ ಅಂತ ಹೇಳಿದ್ರೆ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ರೊಟೇಟ್ ಲೆಫ್ಟ್. ಅರ್ಥ ಆಗ್ತಿದ್ಯಾ? ಸೊ ಲೆಫ್ಟ್ ರೈಟ್ಗೆ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ರೊಟೇಟ್. ದಟ್ ಈಸ್ ದ ಪರ್ಪಸ್ ಆಫ್ ಎ ಬ್ಲಾಕ್ ವಿಚ್ ಇಸ್ ಕಾಲ್ಡ್ ಆಸ್ ಎ ಸೆಟ್ ರೊಟೇಟ್ ಅಂತ ಹೇಳ್ತೀವಿ. ಸೊ ಏನಪ್ಪ ಅಂತ ಹೇಳಿದ್ರೆ, ವಿಚ್ ಇಸ್ ಕಾಲ್ಡ್ ಆಸ್ ಎ ಸೆಟ್ ರೊಟೇಟ್.
ನೆಕ್ಸ್ಟ್ ನೋಡಿ ಪೊಸಿಷನ್ ಬ್ಲಾಕ್ ಆಯ್ತಾ. ದ ನೆಕ್ಸ್ಟ್ ಬ್ಲಾಕ್ ಯಾವ್ದಪ್ಪ ಅಂತ ಹೇಳಿದ್ರೆ ಪೊಸಿಷನ್ ಬ್ಲಾಕ್. ವಾಟ್ ಇಸ್ ದ ಪರ್ಪಸ್ ಆಫ್ ಪೊಸಿಷನ್ ಬ್ಲಾಕ್ ಅಂತ ಹೇಳಿದ್ರೆ, ಸೊ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಗೋಯಿಂಗ್ ಟು ಗಿವ್ ದ ಕರೆಂಟ್ ಪೊಸಿಷನ್ ಆಫ್ ಎ ಸ್ಪ್ರೈಟ್ ವೆದರ್ ಇಟ್ ಇಸ್ ಎಕ್ಸ್ ಆರ್ ವೈ. ಇಲ್ಲಿ ನೋಡಿ ನಾನು ಏನ್ ಕೊಟ್ಟಿದ್ದೀನಿ ಎಕ್ಸ್ ಪೊಸಿಷನ್ ಅಂತ ಹೇಳಿದ್ರೆ ವಾಟ್ ಇಸ್ ದ ಕರೆಂಟ್ ಪೊಸಿಷನ್ ಆಫ್ ಎ ಸ್ಪ್ರೈಟ್ ಇನ್ ಎಕ್ಸ್. ನೆಕ್ಸ್ಟ್ what is the current position of a y in sprite in y position. So that's what I said. So we are using a block which is called as a position block. ಈ ಪೊಸಿಷನ್ ಬ್ಲಾಕ್ ಅಲ್ಲಿ ಏನಪ್ಪ ಡಿಫೈನ್ ಮಾಡುತ್ತೆ ಅಂತ ಹೇಳಿದ್ರೆ ದಿಸ್ ಪೊಸಿಷನ್ ಬ್ಲಾಕ್ ವಾಟ್ ಇಸ್ ದ ಕರೆಂಟ್ ಆಫ್ ಎಕ್ಸ್ ಅಂಡ್ ವೈ ಪೊಸಿಷನ್ ಆಫ್ ದಿ ಸ್ಪ್ರೈಟ್. ಸ್ಪ್ರೈಟ್ದು ವೈ ಮತ್ತು ಎಕ್ಸ್ ಪೊಸಿಷನ್ ದಟ್ ಇಸ್ ಕರೆಂಟ್ ಪೊಸಿಷನ್ ಏನಾಗುತ್ತೆ ಇಟ್ ಇಸ್ ಗೋಯಿಂಗ್ ಟು ಡಿಫೈನ್. ಸೊ ಹೆಂಗಪ್ಪ ಅಂತ ಹೇಳಿದ್ರೆ ಬೈ ಯೂಸಿಂಗ್ ಎ ಪೊಸಿಷನ್ ಬ್ಲಾಕ್. ನೆಕ್ಸ್ಟ್ ನೋಡಿ ದ ನೆಕ್ಸ್ಟ್ ಬ್ಲಾಕ್ ವಿಚ್ ಇಸ್ ಕಾಲ್ಡ್ ಆಸ್ ಎ ಲುಕ್ ಬ್ಲಾಕ್ ಅಂತ ಹೇಳ್ತೀವಿ. ಫಸ್ಟ್ ಬ್ಲಾಕ್ ಏನಂತ ಹೇಳಿದೆ ಮೋಷನ್ ಬ್ಲಾಕ್ ಅಂತ ಹೇಳಿದೀನಿ, ಕರೆಕ್ಟಾ. ಸೆಕೆಂಡ್ ಏನಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ವಿಚ್ ಇಸ್ ಕಾಲ್ಡ್ ಆಸ್ ಎ ಲುಕ್ ಬ್ಲಾಕ್ಸ್. ಸೊ ವಾಟ್ ಇಸ್ ದಟ್ ಲುಕ್ ಬ್ಲಾಕ್ಸ್ ಅಂತ ಹೇಳಿದ್ರೆ ಹೆಂಗೆ ಸ್ಪ್ರೈಟು ಅಪಿಯರ್ ಆಗುತ್ತೆ, ಹೌ ಕ್ಯಾನ್ ದೇ ಇಂಟ್ರಾಕ್ಟ್ ಅಂತ ವಿ ಆರ್ ಗೋಯಿಂಗ್ ಟು ಡಿಫೈನ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಎ ಲುಕ್ ಬ್ಲಾಕ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದಿ ಡಿಫ್ರೆಂಟ್ ಬ್ಲಾಕ್ಸ್ ಇನ್ ಎ ಲುಕ್ ಬ್ಲಾಕ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸೇ ಆ್ಯಂಡ್ ಥಿಂಕ್ ಬ್ಲಾಕ್ ಅಂತ ಹೇಳುತ್ತೆ. ಅರ್ಥ ಆಗ್ತಿದ್ಯಾ? ಸೇ ಆ್ಯಂಡ್ ಥಿಂಕ್ ಬ್ಲಾಕ್. ಸೊ ಇದೇನು ಮಾಡುತ್ತೆ ಸೇ ಆ್ಯಂಡ್ ಥಿಂಕ್. ನಾನು ಎಷ್ಟು ಸೆಕೆಂಡ್ ಕೊಟ್ಟಿರ್ತೀನಿ ಅಷ್ಟೇನು ಮಾಡುತ್ತೆ ಇಟ್ ಈಸ್ ಗೋಯಿಂಗ್ ಟು ಥಿಂಕ್. ಅರ್ಥ ಆಗ್ತಿದ್ಯಾ ನೋಡಿ. ಸೊ ಹಿಯರ್ ವಿ ಹ್ಯಾವ್ ಎ ಎಕ್ಸಾಂಪಲ್. ಸಿ ದಿಸ್ ಆರ್ ದಿ ಬ್ಲಾಕ್ ವಿ ಹ್ಯಾವ್. ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ಸೇ ಆ್ಯಂಡ್ ಥಿಂಕ್ ಬ್ಲಾಕ್ ಅಂತ ಹೇಳಿದ್ರೆ ದಿಸ್ ಬ್ಲಾಕ್ ರೆಪ್ರೆಸೆಂಟ್ಸ್ ದ ಸ್ಪೀಚ್ ಬೈ ದ ಸ್ಪ್ರೈಟ್. ಈಗ ನೋಡಿ ನಾನು ಏನು ಕೊಟ್ಟಿದ್ದೀನಿ ಸೇ ಹಲೋ ಫಾರ್ 2 ಸೆಕೆಂಡ್ ಅಂತ ಹೇಳ್ತೀವಿ. ಅಂದರೆ ಏನು ಸ್ಪ್ರೈಟ್ ಇರುತ್ತಲ್ಲ ಸ್ಪ್ರೈಟ್ ಏನು ಮಾಡುತ್ತೆ ಇಟ್ ಈಸ್ ಗೋಯಿಂಗ್ ಟು ಸೇ ಹಲೋ ಫಾರ್ 2 ಸೆಕೆಂಡ್. 2 ಸೆಕೆಂಡ್ ತನಕ ಏನಾಗುತ್ತೆ ಹಲೋ ಅಂತೇಳಿ ಅಲ್ಲೊಂದು ಮೆಸೇಜ್ ಪಾಪಪ್ ಆಗುತ್ತೆ. ನೆಕ್ಸ್ಟ್ ಸೇ ಹಲೋ. ಸೊ ಸೇ ಹಲೋ ಅಂತೇಳಿ ಡಿಸ್ಪ್ಲೇ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ನೋಡಿ ಥಿಂಕ್ ಫಾರ್ 2 ಸೆಕೆಂಡ್ ಅಂತ ಹೇಳಿದ್ದೀನಿ. ಸೊ 2 ಸೆಕೆಂಡ್ ತನಕ ಏನು ಮಾಡ್ತಾ ಇಟ್ ಈಸ್ ಗೋಯಿಂಗ್ ಟು ಥಿಂಕ್ ಯಾವುದು ಸ್ಪ್ರೈಟ್. ಆರ್ ಥಿಂಕ್ ಅಂತ ಹೇಳಿದ್ರೆ ಸೊ ಅದೇನು ಮಾಡ್ತಾ ಇರುತ್ತೆ ಥಿಂಕ್ ಮಾಡ್ತಾನೆ ಇರುತ್ತೆ. ದಟ್ ಈಸ್ ದ ಬ್ಲಾಕ್ ವಿಚ್ ಇಸ್ ಕಾಲ್ಡ್ ಆಸ್ ಎ ಲುಕ್ ಬ್ಲಾಕ್. ಆರ್ in this look block what are the different block we have ಅಂತ ಹೇಳಿದ್ರೆ which is called as a say and think block. ಹೆಸರಲ್ಲ ಇದೆ ಏನಂತ say and think block ಅಂತ. ನೆಕ್ಸ್ಟ್ ನೋಡಿ change and set size block. ಸೊ ಏನಪ್ಪ ಇದೆ ನೆಕ್ಸ್ಟ್ ಬ್ಲಾಕ್ ಅಂತ ಹೇಳಿದ್ರೆ ಸೊ ನೋಡಿ which is called as a change and set size blocks. set size block ಅಂತ ಹೇಳ್ತಾ ಇದೀನಿ. ಸೊ ಇಲ್ಲಿ ಏನು ಮಾಡ್ಬೋದು ಐ ಕ್ಯಾನ್ ಈಸಿಲಿ ಚೇಂಜ್ ದ ಬ್ಲಾಕ್ ಸೈಜ್ನ ಏನು ಮಾಡ್ಬೋದು ಚೇಂಜ್ ಮಾಡ್ಬೋದು. ಆರ್ ಐ ಕ್ಯಾನ್ ಈಸಿಲಿ ಸೆಟ್ ದ ಬ್ಲಾಕ್ ಸೈಜ್ನ ಏನು ಮಾಡ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಟು ಸೆಟ್. ಸೊ ನೋಡಿ ಅದಕ್ಕೆ ಹೇಳಿದ್ದೀನಿ ವಾಟ್ ಇಸ್ ದ ಪರ್ಪಸ್ ಆಫ್ ಚೇಂಜ್ ಅಂಡ್ ಸೆಟ್ ಬ್ಲಾಕ್ ಅಂತ ಹೇಳಿದ್ರೆ ದಿಸ್ ಚೇಂಜ್ ಆರ್ ಸೆಟ್ ಬ್ಲಾಕ್. ಸೊ ಏನಪ್ಪ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ದ ಸ್ಪ್ರೈಟ್ ಇಟ್ ಇಸ್ ಗೋಯಿಂಗ್ ಟು ಯೂಸಿಂಗ್ ದಿಸ್ ಬ್ಲಾಕ್. ಇಲ್ಲಿ ನೋಡಿ ಚೇಂಜ್ ಸೈಜ್ ಬೈ 10 ಅಂತ ಹೇಳಿದ್ದೀನಿ. ಸೊ ಆಗ ಏನಾಗ್ತಾ ಇದೆ ಇಟ್ ಇಸ್ ಗೋಯಿಂಗ್ ಟು ಸೈಜ್ ಏನಾಗ್ತಾ ಇದೆ 10ಗೆ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಸೆಟ್ ಬೈ 100% ಅಂತ ಹೇಳಿದ್ದೀನಿ. ಆಗೇನಾಗ್ತಾ ಇದೆ 100%ಗೆ ಏನಾಗ್ತಾ ಇದೆ ಇಟ್ ಈಸ್ ಗೋಯಿಂಗ್ ಟು ಚೇಂಜ್ ಆರ್ ಇಟ್ ಈಸ್ ಗೋಯಿಂಗ್ ಟು ಸೆಟ್. ಸಿ ದಿಸ್ ಇಸ್ ದ ಪರ್ಪಸ್ ಆಫ್ ಚೇಂಜ್ ಅಂಡ್ ಸೆಟ್ ಬ್ಲಾಕ್. ಸೊ ಅದಕ್ಕೆ ಹೇಳಿದ್ದೀನಿ ವಾಟ್ ಇಸ್ ದ ಸ್ಪ್ರೈಟ್ ವಿ ಹ್ಯಾವ್ ದ ಸ್ಪ್ರೈಟ್ ಸೈಜ್ನ ಏನು ಮಾಡ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಟು ಚೇಂಜ್ ಆರ್ ಐ ಆಮ್ ಗೋಯಿಂಗ್ ಟು ಸೆಟ್. ಸೊ ನೋಡಿ ಸೈಜ್ ಬೈ 10 ಅಂತ ಹೇಳಿದ್ರೆ ಸ್ಪ್ರೈಟ್ ಸೈಜ್ ಏನಾಗುತ್ತೆ 10ಗೆ ಚೇಂಜ್ ಆಗುತ್ತೆ. ಆರ್ ಸೆಟ್ ಸೈಜ್ ಟು 100% ಅಂತ ಹೇಳಿದ್ರೆ 100%ಗೆ ಏನು ಸೈಜ್ ಬೇಕು ಆ ಸ್ಪ್ರೈಟ್ ಏನಾಗುತ್ತೆ ಇಟ್ ಇಸ್ ಗೋಯಿಂಗ್ ಟು ಸೆಟ್. ನೆಕ್ಸ್ಟ್ ನೋಡಿ ಶೋ ಆರ್ ಹೈಡ್ ಬ್ಲಾಕ್. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ವಿ ಆರ್ ಯೂಸಿಂಗ್ ಎ ಬ್ಲಾಕ್ ವಿಚ್ ಇಸ್ ಕಾಲ್ಡ್ ಆಸ್ ಎ ಶೋ ಆರ್ ಹೈಡ್ ಬ್ಲಾಕ್ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಬ್ಲಾಕ್ ವಿಚ್ ಇಸ್ ಕಾಲ್ಡ್ ಆಸ್ ಎ ಶೋ ಆರ್ ಹೈಡ್ ಬ್ಲಾಕ್. ವಾಟ್ ಇಸ್ ದ ಪರ್ಪಸ್ ಆಫ್ ಶೋ ಆರ್ ಹೈಡ್ ಬ್ಲಾಕ್ ಅಂತ ಹೇಳಿದ್ರೆ ದಿ ಶೋ ಆರ್ ಹೈಡ್ ಬ್ಲಾಕ್ ವಾಟ್ ಇಸ್ ದ ಸ್ಪ್ರೈಟ್ ವಿ ಹ್ಯಾವ್ ದ ಸ್ಪ್ರೈಟ್ ಕ್ಯಾನ್ ಈಸಿಲಿ ಶೋ ಆರ್ ವಾಟ್ ಇಸ್ ದ ಸ್ಪ್ರೈಟ್ ವಿ ಹ್ಯಾವ್ ದ ಸ್ಪ್ರೈಟ್ ಕ್ಯಾನ್ ಈಸಿಲಿ ಹೈಡ್. ಹೆಂಗಪ್ಪ ಅಂತ ಹೇಳಿದ್ರೆ ಇಫ್ ಐ ಗಿವ್ ಎ ಶೋ ಅಂತ ಹೇಳಿದ್ರೆ ನಾನು ಏನು ಸ್ಪ್ರೈಟ್ ಯೂಸ್ ಮಾಡ್ತಾ ಇದ್ದೀನಿ ಆ ಸ್ಪ್ರೈಟ್ ಏನಾಗುತ್ತೆ ಇಟ್ ಇಸ್ ಗೋಯಿಂಗ್ ಟು ಡಿಸ್ಪ್ಲೇ. ಆರ್ ಇಫ್ ಐ ಯೂಸ್ ಹೈಡ್ ಅಂತ ಹೇಳಿದ್ರೆ ಏನು ನಾನು ಸ್ಪ್ರೈಟ್ ಯೂಸ್ ಮಾಡ್ತಾ ಇದ್ದೀನಿ ಆ ಸ್ಪ್ರೈಟ್ ಏನಾಗ್ತಾ ಇದೆ ಇಟ್ ಇಸ್ ಗೋಯಿಂಗ್ ಟು hide. That is the purpose of a show or hide block. Next ನೋಡಿ Class to be continued. Download TTT Live Learn app to watch more videos.